ಅವತ್ತು 17ನೇ ತಾರೀಕು ಬೃಹತ್ ಮಟ್ಟದ ಒಂದು ಸಮಾವೇಶನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸನ ಅವತ್ತು ಆ ಜಸ್ಟಿಸ್ ಗೋಪಾಲ್ ಗೌಡ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ನಾದ್ರೂ ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಬಗ್ಗೆ ಇವತ್ತು ನಾವು ಶಾಶ್ವತವಾಗಿ ನೀರು ಕೊಡಿ ಅಂತ ಕೇಳ್ತಾ ಇದೀವೋ ಈ ಒಂದು ಬೇಡಿಕೆ ಈಡೇರಿಸಬೇಕು. ಮತ್ತೆ KC ವ್ಯಾಲಿ, HN ವ್ಯಾಲಿ ಮತ್ತೆ ವೃಷಭಾವತಿ ನೀರುಗಳನ್ನ ನೀವು 100% ಶುದ್ಧೀಕರಣ ಮಾಡಿ ಕೊಡಬೇಕು ಅನ್ನೋ ನಮ್ಮ ಮೊದಲನೇ ಆಗ್ರಹಕ್ಕೆ ಸರ್ಕಾರ ಮಣಿಲೇಬೇಕು. ಇವುಗಳನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು ಅನ್ನೋದು ಒಂದು ಬೇಡಿಕೆ ಈಡೇರಿಸಲೇಬೇಕಾಗಿದೆ. ಆಮೇಲೆ ಏನು ನಮ್ಮ ಪಾಲನಾ ನೀರಿದೆ ಕೃಷ್ಣಾ ನದಿ ನೀರು, ಈ ನೀರನ್ನ ಆಂಧ್ರ ಪ್ರದೇಶದ ಮುಖಾಂತರ ಕುಡಿಯೋ ನೀರು ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನೇರವಾಗಿ ಕುಡಿಯೋ ನೀರು ತರಲಿಕ್ಕೆ ಸರ್ಕಾರಗಳ ಮಧ್ಯೆ ಒಪ್ಪಂದಗಳಾದ್ರೆ ಸಾಕು. ಈ ಯೋಜನೆ ಮೂಲಕ ಈಸಿಯಾಗಿ ಕುಡಿಯೋ ನೀರು ತರುವಂತ ಪ್ರಯತ್ನ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭಾಗದ ಜನನ ಈ ಶುದ್ಧವಾದ ನೀರು ಕೊಟ್ಟು ಈ ಜನರು ಬದುಕಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ. 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆ, ಈ ಒಂದು ಸಮಾವೇಶಕ್ಕೆ ಇಡೀ KGF ಜನತೆ, ಸಂಪೂರ್ಣ ಸಂಘಟನೆಗಳು, ಮಹಿಳೆಯರು ಮತ್ತೆ ಆದಷ್ಟು ಹೆಚ್ಚಿನ ಪ್ರಜ್ಞಾವಂತ ನಾಗರಿಕರು ಈ ಒಂದು ಸಮಾವೇಶಕ್ಕೆ ಬೆಂಬಲ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರದಲ್ಲಿ ಆ ಸಮಾವೇಶಕ್ಕೆ ಜಮಾವಣೆ ಆದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಸಂದೇಶ ಹೋಗುತ್ತೆ. ಇದರಿಂದ ನಮ್ಮ ಪ್ರಯತ್ನ ಸಫಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ 30 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುರಕ್ಷಿತವಾದಂತ ಶುದ್ಧವಾದಂತ ಕುಡಿಯುವ ನೀರು ಬೇಕು ಮತ್ತು ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ನೀರಾವರಿ ಸೌಲಭ್ಯ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಇವತ್ತು ಸರ್ಕಾರಗಳು ಹಲವಾರು ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಇಲ್ಲಿಯವರೆಗೆ ಯಾರಿಗೂ ಒಂದು ಗುಟುಕು ನೀರು ಸಿಗ್ಲಿಲ್ಲ, 1 ಎಕರೆಗೆ ನೀರು ಹರಿಲಿಲ್ಲ. ಹಾಗಾಗಿನೇ ಈಗ ಇದಕ್ಕೆ ಇನ್ನೊಂದು ಹೊಸ ತೆಲಂಗಾಣ ಮಾದರಿಯ ಒಂದು ಚಳುವಳಿಯನ್ನ ಕಟ್ಟಬೇಕು ಅಂತೇಳಿ 3 ಜಿಲ್ಲೆಗಳ ಅನೇಕ ಜನ ಪ್ರಜ್ಞಾವಂತರನ್ನ, ಕಲಾವಿದರನ್ನ, ನಿವೃತ್ತ ಅಧಿಕಾರಿಗಳನ್ನ, ನಿವೃತ್ತ ನ್ಯಾಯಾಧೀಶರನ್ನ ಮತ್ತು ನಿವೃತ್ತ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನೈಪುಣ್ಯತೆ ಇರತಕ್ಕಂಥವರನ್ನೆಲ್ಲರನ್ನೂ ಸೇರ್ಕೊಂಡು ಇವತ್ತು ಜನವರಿ 17ನೇ ತಾರೀಕು ಕೋಲಾರದಲ್ಲಿ ಒಂದು ಜಲಾಗ್ರಹ ಸಮಾವೇಶವನ್ನ ನಾವು ಮಾಡ್ತಿದ್ವಿ. ಈ ಸಮಾವೇಶಕ್ಕೆ ನಾವು ವಿನಂತಿ ಮಾಡ್ತಾ ಇದೀವಿ, KGF ನಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ವಕೀಲರು, ವೈದ್ಯರು, ಪತ್ರಕರ್ತರು, ಹೀಗೆ ಎಲ್ಲ ವರ್ಗಗಳ ಜನ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಈ ಹೋರಾಟಕ್ಕೆ ಫಲವನ್ನ ಪಡೆದು ನಮ್ಮ ಮುಂದಿನ ಪೀಳಿಗೆಗಳು ಏನಿವತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ಸ್ಥಿತಿಗೆ ಬಂದಿದ್ದಾವೆ. ಇವತ್ತು ನಮ್ಮ ಅಂತರ್ಜಲ ಖಾಲಿನೂ ಆಗಿದೆ, ಇರುವ ಅಂತರ್ಜಲ ಕಲುಷಿತ ಆಗಿದೆ. ಅಂತ ನೀರನ್ನ ಕುಡಿಯೋದ್ರಿಂದ ನಮ್ಮ ಜನರಿಗೆ, ಜಾನುವಾರುಗಳಿಗೆ ಅನೇಕ ರೀತಿಯಾದಂತಹ ಕಾಯಿಲೆಗಳು ನೋಡಿ, ಇವತ್ತು ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ, ಬಂಜೆತನ ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಕ ಮೂಳೆ ಸವೆತ ಹೆಚ್ಚಾಗ್ತಾ ಇದೆ. ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಜನರಿಗೆ ಒಂದು ನದಿ ನೀರನ್ನ ಕುಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಜನರು ಎದ್ದರೆ ಮಾತ್ರ, ಜನ ಮುಂದಕ್ಕೆ ಬಂದ್ರೆ ಮನೆಗೊಬ್ಬರಂತೆ ನೀವು ನೀರಾವರಿ ಹೋರಾಟಕ್ಕೆ ಧುಮುಕಿ ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ನೀರು ನಿಮ್ಮ ಮನೆಯಲ್ಲಿ ಧುಮುಕ್ತಾಳೆ ಅನ್ನುವಂತ ಒಂದು ಸ್ಲೋಗನ್ ಇಟ್ಕೊಂಡು ಈ ಚಳುವಳಿ ನಡೀತಾ ಇದೆ. ದಯಮಾಡಿ ಎಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க